ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತೀ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಪಾರ್ಥಾಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಶ್ರೀ ಭಗವದಂಬಾಯೈ ನಮಃ. ಆತ್ಮೀಯರೇ, ಇಂದು 1ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರವಾಗಿದೆ. ಈ ದಿವಸದ ಪಂಚಾಂಗ ಏನು ಹೇಳುತ್ತದೆ, ಗ್ರಹಸ್ಥಿತಿಗಳು ಏನೆಲ್ಲ ಇದೆ, ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ, ನವಗ್ರಹಗಳು ಯಾವ ರೀತಿಯಲ್ಲಿ ಫಲವನ್ನು ನೀಡ್ತಾವೆ ಮೇಷಾದಿ 12 ರಾಶಿಯವರಿಗೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ತೃತೀಯಾತಿಥಿಯಾಗಿರತಕ್ಕಂಥದ್ದು. ವಾರ ಶನಿವಾರವಾಗಿದೆ. ಈ ದಿವಸದ ನಕ್ಷತ್ರ ಶತಭಿಷ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಶೋಭನ ನಾಮ ಯೋಗ, ವಣಿಜಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ದಿವಸ ಗ್ರಹ ಬದಲಾವಣೆ ಇದೆ. ಶುಕ್ರನು ವೈರಿಸ್ಥಾನವನ್ನು ಬಿಟ್ಟು ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಅರ್ಥಾತ್ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈಗಿನ ಸಮಯದಲ್ಲೇ ಸಿಂಹದಲ್ಲೇ ಇದ್ದಾನೆ. ಇನ್ನು ಮಧ್ಯಾಹ್ನ ಆಗುವಾಗ ಅವನ ಪ್ರವೇಶ ಆಗುವಂಥದ್ದು ಕನ್ಯಾ ರಾಶಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳ ಚಿಂತನೆಯನ್ನು ಮಾಡೋಣ. ಮೊದಲು ಗ್ರಹಸ್ಥಿತಿ ನೋಡಿ. ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಇಂದಿನ ದಿವಸ ಕುಜ ಇದ್ದಾನೆ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಬುಧ. ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ರವಿಯರ ಯುತಿ, ಜೊತೆಯಲ್ಲಿ ಮಾಂದಿಯೂ ಸೇರಿಕೊಂಡಿತು ಇವತ್ತಿನ ದಿವಸ. ಸಿಂಹರಾಶಿಯಲ್ಲಿ ಶುಕ್ರ ಮತ್ತು ಕೇತು ಇದ್ದಾರೆ. ಇನ್ನೇನು ಶುಕ್ರನು ಬದಲಾವಣೆಯಾಗುವಂತಹ ಸಂದರ್ಭ. ಕನ್ಯಾ ಶೂನ್ಯ. ತುಲಾದಲ್ಲಿ ಯಾವುದೇ ಗ್ರಹ ಇಲ್ಲ. ವೃಶ್ಚಿಕ, ಧನು, ಮಕರ ಇದೆಲ್ಲ ಶೂನ್ಯ ರಾಶಿಗಳು. ಕುಂಭರಾಶಿಯಲ್ಲಿ ಚಂದ್ರ ಇದ್ದಾನೆ ಶತಭಿಷ ನಕ್ಷತ್ರದಲ್ಲಿ. ರಾಹು ಕುಂಭರಾಶಿಯಲ್ಲೇ. ಮೀನರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಗ್ರಹಸ್ಥಿತಿ ಖಗೋಳದಲ್ಲಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಏನು? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿ. ಕುಟುಂಬದಲ್ಲಿ ಬೆಂಕಿ ಅಂದ್ರೇನು, ಕುಟುಂಬವನ್ನು ಒಡೆದು ಹಾಕಬಹುದು. ಸ್ವಲ್ಪ ಜಾಗೃತಿಯಾಗಿರಿ. ನೀವು ಒಟ್ಟು ಕುಟುಂಬದಲ್ಲಿದ್ದೀರಿ, ಅಣ್ಣ ತಮ್ಮ ಕುಟುಂಬ ದೊಡ್ಡದು. ಆದರೆ ಕುಜ ನಿಮ್ಮ ರಾಶಿಗೆ ಬಂದ ಅಂದರೆ ಏನಾದರೂ ಸಣ್ಣ ಪುಟ್ಟ ಜಗಳಗಳು ಅಣ್ಣ ತಮ್ಮಂದರಲ್ಲಿ. ಯಾಕೆಂದರೆ ಅಣ್ಣ ತಮ್ಮಂದರಿಗೆ ಅಧಿಪತಿ ಅವನು, ಅಕ್ಕ ತಂಗಿಯರಿಗೂ ಅಧಿಪತಿನೇ. ಒಡೆದು ಚಿತ್ರಾನ್ನ ಮಾಡಿಬಿಡ್ತಾನೆ, ಚಿತ್ರಾನ್ನ ಮಾಡಿಬಿಡ್ತಾನೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರತಕ್ಕಂಥದ್ದು ಮೇಷರಾಶಿಯವರು. ಸಪ್ತಮಾಧಿಪತಿ ಅಂತಹ ಶುಕ್ರ 5ನೇ ಮನೆಯಲ್ಲಿದ್ದಾನೆ. 5ನೇ ಮನೆಯಲ್ಲಿದ್ದವನು 6ಕ್ಕೆ ಹೋಗ್ತಾ ಇದ್ದಾನೆ. 5ನೇ ಮನೆಯಲ್ಲಿ ಇದ್ದದರಿಂದ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಹೊಟ್ಟೆಯ ಸಮಸ್ಯೆ ಏನಾದರೂ ಬಂದರೂ ಬರುವ ಸಾಧ್ಯತೆಯೂ ಇದೆ. ಉದರ ಬೇನೆ, ಹೊಟ್ಟೆಯ ಸಮಸ್ಯೆ, ಆಹಾರ ಜೀರ್ಣವಾಗದೆ ಒದ್ದಾಡ್ತೀರಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ ಮೇಷರಾಶಿಯವರಿಗೆ. ಬಾಧೆಯಲ್ಲಿದ್ದಾನೆ ಸುಖಾಧಿಪತಿ ಬಾಧೆಗೆ ಬಂದಾದ್ರೇನು? ಬಾಧೆ, ದೇಹ ಬಾಧೆ ಅಥವಾ ಹೊಟ್ಟೆ ಬಾಧೆ, ಕೈಕಾಲುಗಳಲ್ಲಿ ಬಾಧೆ ಅಥವಾ ಸೊಂಟದಲ್ಲಿ ಬಾಧೆ. ಇವತ್ತಿನ ದಿವಸ ಸಮಾಧಾನಕರವಾಗಿಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚಂದ್ರ ಮತ್ತು ಶುಕ್ರರಿಗೆ ಪರಿಹಾರ ಮಾಡಿಕೊಳ್ಳಿ. ಸಾಧ್ಯವಾದರೆ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಅಥವಾ ಮುತ್ತುಗದ ಮರಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ, ಪಲಾಶ ವೃಕ್ಷ ಮುತ್ತುಗದ ಮರ, ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆ. ಇನ್ನು ಅತಿಯಾದ ಕಷ್ಟ ಏನಾದರೂ ಇದೆ ಅಂತಂದರೆ ಮುತ್ತುಗದ ಎಲೆಯಲ್ಲಿ ಊಟವನ್ನು ಮಾಡಿ, ಅದರಿಂದ ನಿಮ್ಮ ಕಷ್ಟ ಪರಿಹಾರವಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. 9 ನಿಮ್ಮ ಸಂಖ್ಯೆ. ಕೆಂಬಣ್ಣದ ವಸ್ತ್ರಗಳು, ಜೊತೆಯಲ್ಲಿ ಪೂರ್ವ ದಿಕ್ಕು, ಸುಬ್ರಹ್ಮಣ್ಯೇಶ್ವರ ದೇವರು ಇವೆಲ್ಲ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥದ್ದು. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ಕುಜನು ನಿಮ್ಮ ರಾಶಿಯಲ್ಲಿ ನೋಡಿ, ಬೆಂಕಿ ಹೇಳಿದೆ ಮೇಷರಾಶಿಯವರಿಗೆ. ನಿಮ್ಮ ರಾಶಿಯಲ್ಲೇ ಇದ್ದಾಗ
ನಿಮ್ಮನ್ನೂ ಸುಡದೇ ಇರ್ತಾನ? ಹಲವು ರೀತಿಯಂತಹ ಸಮಸ್ಯೆಯನ್ನು ಸೃಷ್ಟಿ ಮಾಡಬಲ್ಲ ಕುಜ. ಜಾಠರ ಅಗ್ನಿ, ಎದೆಯ ಭಾಗದಲ್ಲೇ ಉರಿ ಏಳ್ತದೆ, ಎದೆಯಲ್ಲಿ ಉರಿ ಕಾಣಿಸ್ತದೆ, ಸ್ವಲ್ಪ ಹುಷಾರಾಗಿರಬೇಕು. ಜಾಠರ ಅಗ್ನಿ ಬಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶಾರೀರಿಕವಾಗಿ ತೊಂದರೆಗಳು ಉಂಟಾಗುವಂತಹ ಲಕ್ಷಣ. ರಕ್ತ ಕುದೀತದೆ, ಏನಾದರೂ ಹೇಳಿದರೆ ರಕ್ತ ಕುದಿಬಹುದು. ಹೇಳುವಾಗಿಲ್ಲ, ಬಿಡುವಾಗಿಲ್ಲ, ನೀವೇ ಒದ್ದಾಡುವಂತಹ ಸನ್ನಿವೇಶ. ಕಾರಣ ಕ್ಷತತನು, ಶರೀರವನ್ನು ಜರ್ಜರಿತವನ್ನಾಗಿ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ಕುಜನಿಗೆ. ಜೊತೆಯಲ್ಲಿ ಶನಿ ಮಹಾತ್ಮನ ದೃಷ್ಟಿ ಇದ್ದದರಿಂದ ಕಳ್ಳತನ ಆಗ್ಬೋದು, ಅಥವಾ ಕಳ್ಳತನದ ಆಪಾದನೆಯನ್ನು ನಿಮ್ಮ ಮೇಲೆ ತರಬಹುದು, ಅಥವಾ ಇನ್ನಿತರೆ ಮತ್ತೇನಾದರೂ ತೊಂದರೆಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇವತ್ತಿನ ದಿವಸ ವೃಷಭ ರಾಶಿಯವರು. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು? ಅಗ್ನಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣವರ್ಣಮನಿಲಂ. ಅನಿಲ ಅಂತಲೂ ಹೇಳುವಂಥದ್ದಿದೆ. ಆ ಅನಿಲನು ನಿಮಗೆ ಅನುಗ್ರಹವನ್ನು ಮಾಡಬೇಕು ಅಂತಾದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ದೋಷ ಪರಿಹಾರವನ್ನು ಕಂಡುಕೊಳ್ಳಿ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ವೃಷಭ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹೀಗಾಗಿ ಅತ್ಯುತ್ತಮವಾದಂತಹ ಫಲ, ಒಳ್ಳೆಯ ಬುದ್ಧಿವಂತಿಕೆಯನ್ನು ಕೊಡ್ತಾನೆ, ಯಶಸ್ಸನ್ನು ಕೊಡ್ತಾನೆ, ಏನಾದರೂ ಒಂದು ಸ್ಥಿರವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗೆ ಮಾಡ್ತಾನೆ. ಕಾರಣ ಭದ್ರಯೋಗವನ್ನು ಕೊಡಬಲ್ಲಂತಹ ಬುಧ. ಅವನು ವಿದೇಶದ ವ್ಯವಹಾರವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವಿದೇಶಕ್ಕೆ ನೀವೇನಾದರೂ ಹೋಗಬೇಕು ಕೊಡುವಂತಹ ಭಾವನೆ ಇದ್ದಲ್ಲಿ ಅದಕ್ಕೆ ಅನುಕೂಲವನ್ನು ಮಾಡಿಕೊಡುವವನು ಬುಧ. ಆದ್ದರಿಂದ ಯೋಚನೆ ಮಾಡಬೇಕಾದಿಲ್ಲ. ಗ್ರಹಬಲ ಚೆನ್ನಾಗಿದೆ, ಗುರು ದ್ವಿತೀಯದಲ್ಲಿದ್ದಾನೆ, ದೈವಾನುಕೂಲ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೂ ಅನುಕೂಲ ಇದೆ. ಪರಿಹಾರಕ್ಕಾಗಿ ದ್ವಿತೀಯದಲ್ಲಿರತಕ್ಕಂತಹ ಮಾಂದಿಗೆ ಒಂದು ಪರಿಹಾರ ಬೇಕು. ಸಾಧ್ಯವಾದರೆ ಧನಮಾಂದಿ ಶಾಂತಿಯನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ. ವಿಶೇಷವಾಗಿ ಬುಧನಿಂದ ನೀವು ಫಲ ನಿರೀಕ್ಷೆಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ನಿಮಗೆ ಕ್ಷೇಮವಾಗ್ತದೆ. ನಿಮ್ಮ ಸಂಖ್ಯೆ 5. ನೀವು ಹಸಿರು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಕ್ಷೇಮವಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಇಂದಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ 5 ಬಾರಿ ಮಾಡಿಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕುಂಭರಾಶಿಯಲ್ಲಿದ್ದಾನೆ, ಅಷ್ಟಮದಲ್ಲಿ 8ನೇ ಮನೆಯಲ್ಲಿ ಚಂದ್ರ ಇದ್ದಾಗ ದುಃಖ ಪ್ರಾಪ್ತಿ ಆಗುವಂತಹ ಲಕ್ಷಣ. ದುಃಖದ ವಾರ್ತೆಯನ್ನು ಕೇಳ್ತೀರಿ ಇವತ್ತಿನ ದಿವಸ. ಕುಟುಂಬದಲ್ಲೇ ದುಃಖದ ವಾರ್ತೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸಿಗೂ ಸಮಾಧಾನ ಇಲ್ಲ, ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಕೆಲವರಿಗೆ ಜಲಬಾಧೆ, ಕೆಲವರಿಗೆ ರಕ್ತದ ಕೊರತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಕಾರಣ ಮಾಂದಿ ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ. ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಮಾಂದಿ ಭಾಗ್ಯದಲ್ಲಿರ್ತಕ್ಕಂತಹ ಶನಿಯನ್ನು ನೋಡ್ತಾ ಇದ್ದಾನೆ, ಅದರಿಂದ ಭಾಗ್ಯ ನಾಶವನ್ನು ಮಾಡ್ಬೋದು. ತಂದೆಗೇನಾದರೂ ತೊಂದರೆಯಾಗುವಂತಹ ಸಾಧ್ಯತೆ, ವೈದ್ಯರ ಸಲಹೆ ಬೇಕು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಾಂದಿ ಶಾಂತಿ. ಜೊತೆಯಲ್ಲಿ ವಿಶೇಷವಾಗಿ ಶನೇಶ್ವರನ ಪ್ರಾರ್ಥನೆ, ಆಂಜನೇಯನ ಉಪಾಸನೆ, ಹನುಮಾನ್ ಚಾಲಿಸ ಪಠಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. 2 ನಿಮ್ಮ ಸಂಖ್ಯೆ, ಬಿಳೆ ಬಣ್ಣದ ವಸ್ತ್ರ, ಪಶ್ಚಿಮ ದಕ್ಷಿಣ ದಿಕ್ಕುಗಳು, ಜೊತೆಯಲ್ಲಿ ದುರ್ಗಾದೇವಿಯ ಆರಾಧನೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿದ್ದರಿಂದ ತುಂಬ ಖರ್ಚಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡ ಉಂಟಾಗ್ತದೆ. ಕೌಟುಂಬಿಕವಾಗಿ ಸಮಸ್ಯೆಗಳು ಒಂದರ ಹಿಂದೊಂದು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗಂತೂ ಅಪವಾದ, ಅವಮಾನ, ಬಂಧನ ಅಥವಾ ವ್ಯಾಜ್ಯ ಭೀತಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಆರಕ್ಷಕರ ಭಯ. ಯಾರಿಗೆ? ಸಿಂಹರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶುಕ್ರನಿಗೆ ಶಾಂತಿಯನ್ನು ಮಾಡಿಕೊಳ್ಳಿ. ಕೇತುವಿಗೆ ಪರಿಹಾರ ಬೇಕು. ಹುರುಳಿಕಾಳನ್ನು ಕುದುರೆಗಳಿಗೆ ತಿನ್ನುವುದಕ್ಕೆ ಕೊಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಅಥವಾ ಕುದುರೆ ಲಾಳವನ್ನು ತಂದು ಪೂಜಿಸಿ ಮನೆಗೆ ಹೊಡೆಯುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. 1 ನಿಮ್ಮ ಸಂಖ್ಯೆ, ಕೆಂಬಣ್ಣದ ವಸ್ತ್ರ, ಪೂರ್ವ ದಿಕ್ಕು, ಇದು ನಿಮಗೆ ಹಿತವಾಗಿರತಕ್ಕಂಥದ್ದು. ಈಗ ಕನ್ಯಾ ರಾಶಿ.
ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು ಕರ್ಮರಾಶಿಯಲ್ಲಿದ್ದಾನೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯ ಲಕ್ಷಣ. ಉದ್ಯೋಗದಲ್ಲಿದ್ದೀರಿ ಅಂತಾದರೆ ಉನ್ನತವಾದಂತಹ ಹುದ್ದೆಯ ಲಕ್ಷಣಗಳು ಕನ್ಯಾ ರಾಶಿಯವರಿಗೆ. ಸಪ್ತಮದಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದದ್ದರಿಂದ ದಾಂಪತ್ಯ ಜೀವನದಲ್ಲಿ ಕಲಹ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ, ಮಾತಿಗೆ ಮಾತು ಬೆಳೀತದೆ, ಅದರಿಂದ ಮಾತು ಬಿಡುವಂತಹ ಸನ್ನಿವೇಶವೂ ಬರ್ತದೆ ಕನ್ಯಾ ರಾಶಿಯವರಿಗೆ. ಧನಸ್ಥಾನಾಧಿಪತಿಯಾಗಿರತಕ್ಕಂತಹ ಶುಕ್ರನು ವ್ಯಯಸ್ಥಾನದಲ್ಲಿದ್ದರಿಂದ ತುಂಬ ವ್ಯಯ ಉಂಟಾಗುವಂತಹ ಸಾಧ್ಯತೆ. ಶೃಂಗಾರ ಸಾಮಗ್ರಿಗಳ ಖರೀದಿಯಿಂದ ನಿಮಗೆ ವ್ಯಯ, ಮನಸ್ಸಿಗೆ ಅಸಮಾಧಾನ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶುಕ್ರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಊಟ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ಕಾಗೆಗಳಿಗೆ ಸ್ವಲ್ಪ ಅನ್ನವನ್ನು ಹಾಕಿ, ಅದರಿಂದ ನಿಮಗೆ ಸಪ್ತಮದ ಶನಿಯ ದೃಷ್ಟಿಯ ದೋಷ ಪರಿಹಾರವಾಗ್ತದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ಆರೋಗ್ಯ ಸಿದ್ಧಿ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಲಾಭಭಾವದಲ್ಲಿ ಕೇತುವಿನೊಟ್ಟಿಗೆ ಇದ್ದದ್ದರಿಂದ, ಬಾಧೆಯಲ್ಲಿದ್ದರಿಂದ ಸ್ವಲ್ಪ ತೊಂದರೆ ಇರತಕ್ಕಂಥದ್ದು ನಿಮ್ಮ ಹೊಟ್ಟೆಯ ಭಾಗದಲ್ಲಿ. ನೋಡಿ, ನಾಭಿಯಿಂದ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆಹಾರದ ಜೀರ್ಣತೆ ಸ್ವಲ್ಪ ಕಡಿಮೆ ಆಗ್ತದೆ. ಅಂದರೆ ಏನು, ಜೀರ್ಣವಾಗದೆ ಅದರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೊಟ್ಟೆ ವ್ಯಾಧಿ ಅರ್ಥಾತ್ ಕುಕ್ಷಿ ರೋಗ, ಉದರ ಬೇನೆ, ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ನಿಮ್ಮ ರಾಶಿಯಿಂದ 5ನೇ ಭಾವದಲ್ಲಿ ರಾಹು ಮತ್ತು ಚಂದ್ರನ ಯುತಿ ಇದ್ದದ್ದರಿಂದ ನಾಗನ ತೊಂದರೆಯಿಂದ ನಿಮಗೆ ಕಷ್ಟ ಬರುವಂತಹ ಸಾಧ್ಯತೆ. ನಿಮಗೆ ದುಸ್ವಪ್ನ ಬೀಳ್ಬೋದು, ಅಥವಾ ನಾಗಸ್ವಪ್ನವೇ ಬೀಳ್ಬೋದು, ಅಥವಾ ನಾಗಗಳು ಕಣ್ಣಿಗೆ ಕಾಣಿಸ್ಬೋದು. ಅವುಗಳಿಂದ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಈಗ ಮಳೆಗಾಲವಾದ್ದರಿಂದ ಕೆಲವೊಮ್ಮೆ ನಾಗಗಳು ಮನೆಯಲ್ಲೂ ಸೇರಿಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಅವುಗಳಿಂದ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ತುಲಾರಾಶಿಯವರಿಗೆ. ತುಲಾರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ನೀವು ಬಿಳೆ ಬಣ್ಣದ ವಸ್ತ್ರ, ಹಾಲು ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ನಿಮಗೆ ಆಗಿ ಬರುವಂತಹ ದಿಕ್ಕುಗಳು ಅನ್ನಪೂರ್ಣೇಶ್ವರಿಯನ್ನಾಗಿರಲಿ, ಅಥವಾ ಲಕ್ಷ್ಮೀ ದೇವಿಯನ್ನಾಗಿರಲಿ, ಅಥವಾ ಯಕ್ಷಿಣಿ ದುರ್ಗಾ ದೇವತೆಯನ್ನಾಗಿರಲಿ ನೀವು ಆರಾಧಿಸುವುದರಿಂದ ಕ್ಷೇಮವಾಗುವಂತಹ ಲಕ್ಷಣ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮದಲ್ಲಿತ್ತು ನೋಡ್ತಾ ಇದ್ದಾನೆ ಅಂದಾಗ ನಿಮ್ಮ ದಾಂಪತ್ಯದ ವಿರಸ ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದಂಪತಿಗಳು ದೂರವಾಗುವಂತಹ ಸನ್ನಿವೇಶ ಒದಗಿ ಬರ್ತದೆ. ಬೇರೆಯವರ ಹಸ್ತಕ್ಷೇಪವೂ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ಕಾರಣ ಪಂಚಮ ಶನಿ ಇರುವುದರಿಂದ. ನೋಡಿ, 4ನೇ ಮನೆಯಲ್ಲಿ ಚಂದ್ರರಾಹುವಿನ ಯುತಿ ಇದ್ದರಿಂದ ಚರ್ಮ ರೋಗ ಅಥವಾ ನೀರಿನ ಕೊರತೆಯಿಂದಾಗಿ ದೇಹದಲ್ಲಿ ರೋಗಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಮಾಂದಿಯು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದರಿಂದ ನಿಮಗೆ ಭಾಗ್ಯಕ್ಕೆ ತೊಂದರೆಯಾಗುವಂತಹ ಸಾಧ್ಯತೆ. ಏನೆಲ್ಲ ಕನಸನ್ನು ಕಂಡಿರ್ತೀರಿ ಅದೆಲ್ಲವೂ ನಿಷ್ಫಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಆಗಿದ್ದರೆ, ಸಾಧ್ಯವಾದರೆ ಪಿತೃದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಕೆಂಬಣ್ಣದ ವಸ್ತ್ರ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧನ ದೃಷ್ಟಿ, ಮದನ ಭವನನಾಥೆ ಕಾಮಭವನದ ಅಧಿಪತಿಯಾಗಿರ್ತಕ್ಕಂತಹ ಬುಧ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದರಿಂದ ದಾಂಪತ್ಯ ಸುಖ, ಜೊತೆಯಲ್ಲಿ ಅನ್ಯೋನ್ಯ ಪ್ರೀತಿ, ವಿಶ್ವಾಸಗಳು ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು, ಆರ್ಥಿಕವಾಗಿ ನೆರವು ನಿಮಗೆ ಲಭ್ಯವಾಗುವಂತಹ ಲಕ್ಷಣ ಇದೆ. ಧನಾಧಿಪತಿ ಸುಖಸ್ಥಾನದಲ್ಲಿದ್ದರಿಂದ ಸುಖ ಪ್ರಾಪ್ತಿಯಾಗುವಂತಹದ್ದಿದೆ. ಜೊತೆಯಲ್ಲಿ ವಾಹನದ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ನಿಮ್ಮ ವಾಹನಕ್ಕೆ ಬೇರೆ ವಾಹನದಿಂದ ತೊಂದರೆಯಾಗುವಂತಹ ಲಕ್ಷಣ. ಪರಿಹಾರಕ್ಕಾಗಿ ನೀವು ಆಂಜನೇಯನ ಉಪಾಸನೆ ಮಾಡಿಕೊಳ್ಳಿ. ಹನುಮಾನ್ ಚಾಲಿಸಾವನ್ನು ಓದಿ, ಅದರಿಂದ ನಿಮ್ಮ ಕಷ್ಟ ನಿವಾರಣೆ. ಸಾಧ್ಯವಾದರೆ ಕೋತಿಗಳಿಗೆ ಕಡಲೆಕಾಯಿಯನ್ನು ಹಾಕಿ, ಅದರಿಂದ ಮನಸ್ಸಿಗೆ ಸಮಾಧಾನ ಸಿಗ್ತದೆ. 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಳದಿ ವಸ್ತ್ರ, ಕೇಸರಿ ವಸ್ತ್ರ ನಿಮಗೆ ಆಗಿ ಬರುವಂತಹ ವಸ್ತ್ರಗಳು. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಅನುಕೂಲವನ್ನು ತರುತ್ತದೆ. ರಾಯರ ಸೇವೆಯಿಂದ ಕಷ್ಟ ನಿವಾರಣೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನಾಧಿಪತಿಯಂತಹ ಚಂದ್ರ ಧನಸ್ಥಾನದಲ್ಲಿ ರಾಹುವಿನೊಟ್ಟಿಗೆ ಇದ್ದದ್ದರಿಂದ ನಿಮ್ಮ
ಸಂಗ್ರಹಿಸಿದಂತಹ ಸಂಪತ್ತು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಒಳ್ಳೆಯ ಸಮಯಕ್ಕಾಗಿ ಭಾಳಷ್ಟು ಸಂಪತ್ತನ್ನು ನೀವು ಇಟ್ಟಿದ್ದೀರಿ, ಅದು ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ನೋಡಿ, ನಿಮ್ಮ ರಾಶಿಯಿಂದ ಕುಟುಂಬದಲ್ಲಿ ರಾಹು ಇದ್ದದರಿಂದ ಕುಟುಂಬಕ್ಕೆ ನಾಗದೋಷ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 4ನೇ ಮನೆಯ ಅಧಿಪತಿಯಾದಂತಹ ಕುಜ ಪಂಚಮ ರಾಶಿಯಲ್ಲಿದ್ದರಿಂದ ಮಕ್ಕಳಿಗೆ ತೊಂದರೆ, ತಲೆ ಭಾಗದಲ್ಲಿ ಹುಣ್ಣು, ಗಾಯ ಇತ್ಯಾದಿಗಳು, ಅಥವಾ ರಕ್ತ ಸಂಬಂಧವಾದಂತಹ ಕಾಯಿಲೆ ಅಥವಾ ಕಿಡ್ನಿಯಲ್ಲಿ ದೋಷ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಂದರಕಾಂಡ ಪಾರಾಯಣವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4 ಬಳಸಿಕೊಳ್ಳಿ. ಹಾಗೂ ಕಪ್ಪು ಮತ್ತು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಉತ್ತರ ದಿಕ್ಕಿನ ವ್ಯವಹಾರ ಇವೆಲ್ಲವೂ ನಿಮಗೆ ಹಿತವಾಗಿರ್ತಕ್ಕಂಥದ್ದು. ಆಂಜನೇಯನ ಉಪಾಸನೆಯಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಶನಿ ಮಹಾತ್ಮ ಧನಸ್ಥಾನದಲ್ಲಿದ್ದಾನೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು, ಸಾಲ, ಋಣಬಾಧೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಲ್ಲಿ ಕರ್ಕಾಟಕ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಚಂದ್ರನಿದ್ದಾನೆ. ರಾಹುವಿನೊಟ್ಟಿಗೆ ಚಂದ್ರನ ಯೋಗ ಅಂದರೆ ನಿಮ್ಮ ದೇಹದಲ್ಲಿ ರೋಗಬಾಧೆ ಇವತ್ತಿನ ದಿವಸ, ಕೆಲವರಿಗೆ ಚರ್ಮ ರೋಗ, ಕೆಲವರಿಗೆ ನವೆ ರೋಗ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಹುಣ್ಣು, ನಾಗರ ಹುಣ್ಣು ಅಥವಾ ನಾಗರ ಹುಣ್ಣಿನ ತೊಂದರೆ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ನಾಗಶಾಂತಿ ಅಥವಾ ನಾಗದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುವಂತಹ ಸಂದರ್ಭ. ನಾಗದೇವರಿಗೆ ಉದ್ದಿನ ಕಡಬನ್ನು ಮಾಡಿ ನೈವೇದ್ಯವನ್ನು ಮಾಡಿಸಿ ದೋಷ ನಿವಾರಣೆ ಆಗ್ತದೆ. ಕುಂಭರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 7. ಬಿಳಿ ಬಣ್ಣ, ಚಿತ್ರವರ್ಣ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಆಂಜನೇಯನ ಸೇವೆಯೇ ನಿಮಗೆ ಅನುಕೂಲ. ಆಂಜನೇಯನಿಗೆ ವೀಳ್ಯದ ಎಲೆಯ ಹಾರವನ್ನು ಹಾಕುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂಥ ಲಕ್ಷಣ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಗುರು ಪಂಚಮ ರಾಶಿಯಲ್ಲಿದ್ದು ಪೂರ್ಣಷ್ಠೆಯಲ್ಲಿ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಗುರುವಿನ ಬಲ ಚೆನ್ನಾಗಿದೆ. ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ, ದೈವ ಅನುಕೂಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಷಷ್ಠಾಧಿಪತಿಯಾದಂತಹ ರವಿ ಪಂಚಮ ರಾಶಿಯಲ್ಲಿ ಗುರುವಿನೊಂದಿಗಿದ್ದರಿಂದ ಒಳ್ಳೆಯ ಸನ್ಮಾರ್ಗಗಳು ದೊರೆಯುವಂತಹ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿಯ ಲಕ್ಷಣ. ಆದರೆ ಪಂಚಮದಲ್ಲೇ ಮಾಂದ್ಯ ಇದ್ದದರಿಂದ ಮಕ್ಕಳ ಬಗ್ಗೆ ಚಿಂತೆ ಇರಲಿ, ಮಕ್ಕಳನ್ನು ಕಾಳಜಿಯಿಂದ ನೋಡಿಕೊಳ್ಳಿ, ಇಲ್ಲದಿದ್ದಲ್ಲಿ ಏನಾದರೂ ತೊಂದರೆಗಳಾಗುವಂತಹ ಲಕ್ಷಣ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಐಕ್ಯಮತ್ಯ ಜಪವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ನೀವು ಆಂಜನೇಯನಿಗೆ ವಿಶೇಷವಾದಂತಹ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಅದಿಲ್ಲದಿದ್ದಲ್ಲಿ ಶನೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶನೇಶ್ವರನ ಸನ್ನಿಧಾನಕ್ಕೆ ಅಥವಾ ತಿರುವಣ್ಣಾಮಲೈಗೆ ಹೋಗಿ ಬರೋದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಳದಿ ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಈಶಾನ್ಯ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುತ್ತದೆ. ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಆತ್ಮೀಯರೇ, 12 ರಾಶಿಯವರು ಇಂದಿನ ದಿವಸ ಕಷ್ಟ ನಿವಾರಣೆಗಾಗಿ ಆಂಜನೇಯನ ಉಪಾಸನೆಯನ್ನೇ ಮಾಡಿಕೊಳ್ಳುವುದರಿಂದ ಹನುಮಾನ್ ಚಾಲಿಸವನ್ನು ಓದಬೇಕು. ಸಾಧಾರಣವಾಗಿ ಹನುಮಾನ್ ಚಾಲಿಸವನ್ನು ಓದುವಂತಹ ಸಂದರ್ಭದಲ್ಲಿ 12 ಸಾರಿ ಪಠನ ಮಾಡುವುದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ಆಂಜನೇಯನ ಅನುಗ್ರಹವಾಗ್ತದೆ, ಶುಭವಾಗುತ್ತೆ 12 ರಾಶಿಯವರಿಗೆ. ವೀಕ್ಷಕರೇ, ಮನೆಯಲ್ಲಿ ಒಡೆದ ಪಾತ್ರಗಳನ್ನು ಇಟ್ಟುಕೊಳ್ಳಬೇಡಿ. ಮನೆಯಲ್ಲಿ ಪಾತ್ರ ಏನಾದ್ರು ಒಡೆದು ಹೋಯ್ತಪ್ಪ, ಸವೆದು ಹೋಯಿತು, ಛಿದ್ರವಾಯಿತು, ಮುಕ್ಕಾದಂತಹ ಗ್ಲಾಸುಗಳಾಗಿರಲಿ, ಕಬ್ಬಿಣದ ಪಾತ್ರೆಗಳಾಗಿರಲಿ, ಮುರಿದು ಹೋದಂತಹ ವಸ್ತುಗಳಾಗಿರಲಿ, ಇಂಥದ್ದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆ ಮುರುಕುತನ ಬರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿರುವವರೇ ಜಗಳ ಆಡಿಕೊಂಡು ಮನೆಗೇನಾದರೂ ಅನಾಹುತ ತೊಂದರೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹರಿದು ಹೋಗಿರುವಂತಹ ಬಟ್ಟೆಗಳಾಗಿರಲಿ, ಮುಕ್ಕಾದಂತಹ ಪಾತ್ರೆಗಳಾಗಲಿ ಇಟ್ಕೊಳ್ಬೇಡಿ. ಅದರಿಂದ ನಿಮಗೆ ಅನುಕೂಲ ಆಗೋದಿಲ್ಲ. ಶುಭ ವಸ್ತು, ಒಳ್ಳೆಯದಾಗಲಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ, ಲೈಕ್ ಕೊಡಿ. ಶುಭ ವಸ್ತು.